ತಲಾಂತರ ಅಂದ್ರೆ 10 ಎಲೆ ಆಗಿರ್ಬೋದು, 20 ಎಲೆ ಆಗಿರ್ಬೋದು, 30 ಎಲೆ ಆಗಿರ್ಬೋದು. ಅಂದ್ರೆ ತಲೆಮಾರುಗಳಿಂದ ನೀವು ಅಲ್ಲೇ ಇದ್ರಲ್ಲಪ್ಪ, ನೀವು ಅಲ್ಲೇ ಇದ್ರಲ್ಲಪ್ಪ, ನೀವು ಅಲ್ಲೇ ಇದ್ರಿ, ಇವರು ಅಲ್ಲೇ ಇದ್ದಾರೆ. ತಲಾಂತರದಿಂದ ಬಂದಂಥ ಭೂಮಿಯನ್ನ ಕಂದಾಯ ಇಲಾಖೆ ನೀವು ಹೇಳಿದಂಗೆ ಆರ್ ಆಗಿರ್ಬೋದು, ವಿ ಎ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ನಾಡ್ ತಹಸೀಲ್ದಾರ್ ಆಗಿರ್ಬೋದು, ಏಶ್ವರ ಡಿಚವರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಯಾವ ರೈತರು ಯಾವ ಹೊಲಗಿದ್ರೆ ಅಂತ ನೋಡಿಕೊಂಡು ಅವ್ರ ಹೆಸರು ಸರಿಪಡಿಸ್ಕೊಡೋಕೆ ಏನು ಬೇಕು ಇವರಿಗೆ. ಇವ್ರ ಕೆಲಸ ಏನು ಹಂಗಂದ್ರೆ ಅಂದ್ರೆ ಜಿಲ್ಲಾಡಳಿತದ ಕೆಲಸ ಏನು, ತಾಲೂಕು ಆಡಳಿತ ಕೆಲಸ ಏನು, ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಏನು, ಎ ಡಿ ಸಿ ಅವ್ರ ಕೆಲಸ ಏನು, ವಿ ಎ ಆರ್ ಐ ಕೆಲಸ ಏನು. ಇವ್ರು ಏನು ಮಾಡಕಚ್ಚಾರ, ಸಾಧ್ಯವಾದಷ್ಟು ರೈತರಿಂದ ಹಣ ಪೀಕಮ್ಮ, ರೈತರನ್ನ ಗೊಂದಲ ಸೃಷ್ಟಿ ಮಾಡಮ್ಮ. ಅವ್ರವ್ರ ರೈತರು ಯಾರು ಶಾಂತಿ ಇರಬಾರ್ದು. ಊರಲ್ಲಿ ಭೂಮಿಗಲಭೆ ಒಳಗೆ ಜನರು ಬದುಕಬೇಕು. ಉದ್ಯಾಡಿ ಕಾಸಿ ಕೋರ್ಟ್ ಕಚೇರಿ ಹೊಲ್ದಾಡಿಕೆ ಹೋಲಂಥ ದುರುದ್ದೇಶದಿಂದ ಜಿಲ್ಲಾಡಳಿತ ಮಾಡ್ತಾ ಇದೆ. ಹಾಗಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಲೆಟ್ರ್ ಕೊಟ್ಟರೆ ಡಿ ಸಿ ಅವ್ರು ಏನಂತಾರ, ಇಲ್ಲರಿ ಡಿ ಸಿ ಅವ್ರ ಡಾಕ್ಯುಮೆಂಟ್ಸೇ ಗೊತ್ತಿಲ್ಲ. ಡಿ ಸಿ ಅವರಿಗೆ ಏನಂತ ಹೇಳಿದ್ರು, ಇಲ್ಲ ಆಕಾರ ಬಂದಿಗೆ ಭೂಮಿಗೆ ಹೆಚ್ಚೈತಲ್ರ ಅಂದ್ರೆ 2 ಆಕಾರ ಬಂದ ಭೂಮಿ ತೋರಿಸಿ ನಾನು 195ರಲ್ಲಿ 5 ಎಕರೆ 21 ಗುಂಟೆ ಆಕಾರ ಬಂದಿದೆ, 5 ಎಕರೆ 21 ಗುಂಟೆ ಪಾಣಿಯಲ್ಲಿದೆ. ಮತ್ತು ಹೆಚ್ಚುವರಿ ಹೆಂಗೆ ಬಂತಿರೋದ್ರಾಗ 21 ಗುಂಟೆ ಬಸ್ ಸ್ಟ್ಯಾಂಡಿಗೆ ಬಿಡು ಅಂತ ಹೇಳ್ತಾರೆ. ಬಸ್ ಸ್ಟ್ಯಾಂಡಿಗೆ ಬಿಡ್ಬೇಕಾದ್ರೆ ಯಾರಪ್ಪನ ಆಸ್ತಿ ಇದು? ಇವರು ತಲಾತಾರಲಿಂದ ಬಂದಾರ, ಗೌರ್ಮೆಂಟಿಂದಲ್ಲ. ನಿನಗೇನು ಬಸ್ ಸ್ಟ್ಯಾಂಡ್ ಕಟ್ಟಬೇಕಲ್ಲ, ರೈತರು ಕೇಳಿದ ಪರಿಹಾರ ಕೊಡು. ಪರಿಹಾರ ಕೊಟ್ಟು ಕಾಸಿ ನೀವು ಬಸ್ ಸ್ಟ್ಯಾಂಡರ ಕಟ್ಟು, ನಿಮ್ಮ ಮನೆಯವರ ಕಟ್ಟಿಗೆರಿ. ನಾವು ಬೇಡ ಅಂಬಲ್ಲ, ಸಾರ್ವಜನಿಕ ಉಪಯೋಗ ಆಗ್ಬೇಕಲ್ಲ. ಸಾರ್ವಜನಿಕ ಸಹಕಾರ ಮಾಡಕ್ಕೆ ನಾವೆಲ್ಲಿ ಎಲ್ಲಿ ಅಂತೀವಿ, ಸಹಕಾರ ಮಾಡಕ್ಕೆ ರೆಡಿ ಇದ್ದೀವಿ. ಇನ್ನೂ ಒಂದು, ಇವ್ರ ಜಮೀನೊಳಗೆ ಕಟ್ಟೋಕೋದೇನು ಬಸ್ ಸ್ಟ್ಯಾಂಡ್, ಬಡ ಭೂಮಿ ಒಳಗೆ ಕಟ್ಬೋದಲ್ಲ. ಫಲವತ್ತಾದ ಭೂಮಿಯಲ್ಲಿ ಊರ ಮಧ್ಯದಲ್ಲಿ ತೋಟಗಾರಿಕೆ ಹೊಲದಲ್ಲಿ, ಯಾಕಂದ್ರೆ ಬೋರ್ವಿದೆ ಹೊಲದಲ್ಲಿ, ತೋಟಗಾರಿಕೆ ಗಿಡಗಳಿದ್ದಾವೆ, ಸೀಡ್ ಸಚ್ಚಿ ಮಾಡಿದ್ದಾರೆ, ಮನೆಗಳು ಕಟ್ಟಿದ್ದಾರೆ. ಅವ್ರ ಮಧ್ಯಕ್ಕೆ ಬಂದು ಬಸ್ ಸ್ಟ್ಯಾಂಡ್ ಕಟ್ಬೇಕಾ? ಅಲ್ಲಿ ಏನಾಗ್ತಾ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತಾ, ಸೌಂಡು ಜಾಸ್ತಿ ಆಗುತ್ತಾ? ಅವರಲ್ಲಿ ಆಲ್ರೆಡಿ ಮನೆ ಕಡೆಯಿಂದ ಅಲ್ಲಿದ್ದಾರೆ. ಬಸ್ ಸ್ಟ್ಯಾಂಡ್ ಅಂದ್ರೆ ಸ್ವಲ್ಪ ಆಚೆ ದೂರ ಬರಿರ್ಬೇಕು, ಯಾಕಂದ್ರೆ ಅಲ್ಲೆಲ್ಲ ಕಮರ್ಷಿಯಲ್ ಇರಬೇಕು, ಹೆಚ್ಚುವಲ್ಲಿ ಕುಟುಂಬಗಳು ಇರಬಾರ್ದು. ಅಂತಲ್ಲಿ ಹೋಗಿ ಇವರು ಜನರ ನೆತ್ತಗಟ್ಟಿಗೆ ಸ್ವಲ್ಪ ನಿಮ್ಮೂರಿಗೊಂದು ಬಸ್ ಸ್ಟ್ಯಾಂಡ್ ಮಂಜೂರು ಮಾಡೀವಿ, ರೋಡ್ ಮಂಜೂರು ಮಾಡೀವಿ. 15 ಮೀಟರ್ ರೋಡ್ ಅಂತ ಬಂದಾರ. 15 ಮೀಟರ್ ರೋಡು ರಾಷ್ಟ್ರೀಯ ಹೆದ್ದಾರಿನೇ ಇಲ್ಲ ಕೆಲವು ಕಡೆಗೆ. ಅಂಥದ್ದು 15 ಮೀಟರ್ ಅಂದ್ರೆ 90 ಮೀಟರ್ ಆಗ್ತದೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಇದನ್ನು ಅಗಲೀಕರಣ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಕಟ್ಟಮ್ಮಂತ ಎಕ್ಕಡೆ ತಿರುಗಿ ಸುತ್ತರ್ಕಂತ ಬರಕಚ್ಚಾರ ಇಲಾಖೆ. ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ನಾವು ಹೇಳೋದಷ್ಟೇ, ಜನರನ್ನ ಗೊಂದಲ ಸೃಷ್ಟಿ ಮಾಡಬೇಡ್ರಿ. ಇದು ನಿಮ್ಮ ಕೆಲಸ. ಹೊಲ್ದಾಗ ಹೋಗಿ ಸ್ಪ್ರೇ ಮಾಡಿರಿ. ಯಾರ್ಯಾರು ಎಲ್ಲೆಲ್ಲಿ ಸ್ಥಳದಾಗದಾರ ಅವ್ರವ್ರಿಗೆ ಪಾಣಿಯಲ್ಲಿ ಹೆಸರು ಕೊಡ್ರಿ. ನಿಮ್ಮಿಂದ ಸರ್ವೆ ನಂಬರ್ ಬದಲಿ ಮಾಡೋಕ್ಕಾಗಲ್ಲ. ಪಾಣಿಯಲ್ಲಿ ಹೆಸರು ಏನು ಅಡ್ಡಿ ಬಿದ್ದಲಾಗ್ಯಾವ, ಹೆಸರುಗಳು ಸರಿಪಡಿಸ್ರಿ. ಯಾರು ಅರ್ಜಿ ಕೊಡ್ತಾರೆ ಅವ್ರ ಹೆಸರು ಅವ್ರ ಸ್ಪಾಟ್ ಇದ್ದು ಹೊಲ್ದಾಗ ನೀವು GPS ಹಾಕಿ ಅವರಿಗೆ ಆ ಹೆಸರು ಕೊಟ್ಟು ಬಿಡ್ರಿ. ಉಳಿದರಿಗೆ ನೀವೇನಾರು ಮಾಡಿಕೇರಿ. ಹಾಗಾಗಿ ಅವ್ರವ್ರ ಹೊಲ ಅವ್ರವ್ರ ಹೊಲದಲ್ಲಿದ್ದಾರ. ಭೂಮಿ ರೈತನ ಸ್ವತ್ತು, ಇದು ಯಾರು ಸ್ವತ್ತಲ್ಲ. ರೈತರ ಪರ್ಮಿಷನ್ ಕೊಟ್ಟರೆ ನೀವು ಬಸ್ ಕಟ್ಟ್ರಿ, ನೀವೇನಾರು ಒಂದು ಸ್ಕೂಲಾರ ಕಟ್ಟ್ರಿ, ಆಸ್ಪತ್ರೆ ಕಟ್ಟ್ರಿ, ಬೇಡಂಬಲ್ಲ. ರೈತರು ಸೂಕ್ತವಾದ ಪರಿಹಾರ ಕೊಟ್ಟು, ಇಲ್ಲ ಆ ಭೂಮಿ ಈಡಿಗೆ ಫಲವತ್ತಾದ ಭೂಮಿ, ಅದೇ ರೀತಿಯಾದ ಫಲವತ್ತಾದ ಭೂಮಿ ಕೊಡಿಸಿ ಅದು ಏನು ಮಾಡೋದು ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ನಾವು ಇದೇ ತಿಂಗಳು ಅಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ 11ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ನಾವಾಗಲೇ ಬಿಡುಗಡೆ ಮಾಡಿದ್ದೀವಿ. ಆ ಪ್ರಕಾರವಾಗಿ ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ಒಪ್ಪಿಕೊಂಡಿವಿ ಅಂತ. ಕೊಪ್ಪಳ ಡಿಸ್ಟ್ರಿಕ್ಟ್ನಿಂದ ಆನಂದ್ ಬಾಬು, ಕ್ಯಾಮ್ರಾಮ್ಯಾನ್.